ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಾಜಧಾನಿ ಬೆಂಗಳೂರಿನ ಯಶವಂತಪುರದಲ್ಲಿರುವಂತಹ ವೈಷ್ಣವಿ ಸಫೈರ್ ಮಾಲ್ನಲ್ಲಿ ಪಿವಿಆರ್ ಚಿತ್ರಮಂದಿರ ಇದೆ. ಈ ಚಿತ್ರಮಂದಿರದಲ್ಲಿ ಕೂಲಿ, ಸೂಪರ್ ಶೋ ಹಾಗೆ ವಾರ್ 2 ಸಿನಿಮಾಗಳ ಮಧ್ಯೆ ಕಾದಾಟ ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇವಾಗ ಸಂಜೆ 6:40 ಈಗಾಗಲೇ ಸೂಪರ್ ಶೋ ಸಿನಿಮಾದ ಪ್ರದರ್ಶನ ಆಗ್ತಾ ಇದೆ. ಈ 3 ಸಿನಿಮಾಗಳ ಹೋಲಿಕೆಯನ್ನು ನಾವು ಮಾಡ್ತಾ ಇದ್ರೆ ಮೊದಲಿಗೆ ಕೂಲಿ ಸಿನಿಮಾ ಇವಾಗ ಇರೋದು 7:05 ಪ್ರದರ್ಶನ, ಅದಾದ ಬಳಿಕ 9:40 ಪ್ರದರ್ಶನ, ಅದಾದ ಬಳಿಕ ರಾತ್ರಿ 10 ಗಂಟೆಗೆ ಪ್ರದರ್ಶನ. ಆದ್ರೆ ಸೂಪರ್ ಶೋ ಸಿನಿಮಾ ಕೂಡ 3 ಪ್ರದರ್ಶನ. ಈ ಪೈಕಿ ಸಂಜೆ 6:30, 7:30 ಹಾಗೆ ರಾತ್ರಿ 10:10. ಇದರ ಜೊತೆಗೆ ವಾರ್ ಸಿನಿಮಾ 6:50 ಹಾಗೆ 10:20. ಈಗಾಗಲೇ ನಾವು ಕೂಲಿ ವರ್ಸಸ್ ಸೂಪರ್ ಶೋ ಸಿನಿಮಾದ ಪ್ರದರ್ಶನಗಳ ಸಂಖ್ಯೆಯನ್ನು ನಾವು ಗಮನಿಸಬೇಕಾದ್ರೆ ಸೇಮ್ ಇದೆ. ಆದ್ರೆ ಪ್ರತಿಕ್ರಿಯೆಯನ್ನ ನಾವು ನೋಡಬೇಕಾದ್ರೆ ಸೂಪರ್ ಶೋ ಸಿನಿಮಾಗೆ ಹೆಚ್ಚಾಗಿದೆ. ಕೂಲಿ ಸಿನಿಮಾಗೆ 3 ಪ್ರದರ್ಶನ, ಸೂಪರ್ ಶೋ ಸಿನಿಮಾಗೆ 3 ಪ್ರದರ್ಶನ ಹಾಗೆ ವಾರ್ ಸಿನಿಮಾಗೆ 2 ಪ್ರದರ್ಶನ. ಹೀಗಾಗಿ ಈ 3ನೇ ಪ್ರದರ್ಶನಕ್ಕೆ ಇರುವಂತಹ ಪ್ರೇಕ್ಷಕರು ಇಲ್ಲೇ ಆಡ್ ಆನ್ ಆಗ್ತಾರೆ. ಹೀಗಾಗಿ ಇಲ್ಲೂ ಕೂಡ ಆಲ್ಮೋಸ್ಟ್ ಫುಲ್ ತೋರಿಸ್ತಾ ಇದೆ. ಇರ್ಲಿ, ಈ ವಿಚಾರವನ್ನ ಪಕ್ಕ ಕೇಳೋಣ. 6:50 ಪ್ರದರ್ಶನ ನೋಡೋಣ. 6:50 ಪ್ರದರ್ಶನ ನೋಡಿ ಆಲ್ಮೋಸ್ಟ್ ಫುಲ್ ಆಗಿದೆ ವಾರ್ ಸಿನಿಮಾ. ಇನ್ನು 10:20 ಪ್ರದರ್ಶನ, ಇದು ಕೂಡ ಅಷ್ಟೇ. ಹಿಂಭಾಗದಲ್ಲೆಲ್ಲ ಭರ್ತಿಯಾಗಿದೆ, ಮುಂಭಾಗದಲ್ಲಿ ಖಾಲಿ ಇದೆ, ಆಲ್ಮೋಸ್ಟ್ ಫುಲ್ ಇದು ಕೂಡ. ಆದ್ರೆ ಸೂಪರ್ ಶೋ ಸಿನಿಮಾ ಈಗಾಗಲೇ ಪ್ರದರ್ಶನ ಆರಂಭವಾಗಿರುವಂತಹ ಪ್ರದರ್ಶನ ನೋಡಿ, ಹಿಂಭಾಗದಲ್ಲಿ ಎಲ್ಲ ಭರ್ತಿಯಾಗಿದೆ, ಮುಂಭಾಗದಲ್ಲಿ 3 ರೋ ಖಾಲಿ ಇದೆ. 7:30 ಪ್ರದರ್ಶನ ನೋಡಿ, ಬ್ಯಾಕ್ ಟು ಬ್ಯಾಕ್ ಇದ್ರೂ ಕೂಡ ಯಾವ ರೀತಿಯ ಪ್ರತಿಕ್ರಿಯೆ ಇದೆ ಅಂತ. ಇಲ್ಲೂ ಕೂಡ ಅಷ್ಟೇ ನೋಡಿ, ಏರೋ ಅಂದ್ರೆ ಸ್ಕ್ರೀನ್ ಮುಂಭಾಗದಲ್ಲೇ ಇಲ್ಲೂ ಕೂಡ 3 ಸೀಟು ಇಲ್ಲಿ ಭರ್ತಿಯಾಗಿದೆ, ಕಾರ್ನರ್ ಸೀಟು. ಇನ್ನು ಈ ಕಡೆ ಇಲ್ಲಿ ನೋಡಿ, ಬ್ಯಾಕ್ ಟು ಬ್ಯಾಕ್ ಇದ್ರು 6:30 ಹಾಗೆ 7:30, ಈ 2 ಬ್ಯಾಕ್ ಟು ಬ್ಯಾಕ್ ಪ್ರದರ್ಶನ ಇದ್ರು ಕೂಡ ಆಲ್ಮೋಸ್ಟ್ ಫುಲ್. ಇನ್ನು 10:30 ಪ್ರದರ್ಶನ ನೋಡಿ, ಹಿಂಭಾಗದಲ್ಲಿ ಒಂದಿಷ್ಟು ಸೀಟುಗಳು ಭರ್ತಿಯಾಗಿದೆ, ಮುಂಭಾಗದಲ್ಲಿ ಖಾಲಿ ಇದೆ. ರಿಕ್ಲೈನರ್ ಈಗಾಗಲೇ ಒಟ್ಟು 7 ಸೀಟುಗಳಷ್ಟೇ ಖಾಲಿ ಇರೋದು, ಅದು ಕಾರ್ನರ್. ಮಧ್ಯಭಾಗದಲ್ಲೆಲ್ಲ ಇಲ್ಲಿ ಭರ್ತಿಯಾಗಿದೆ. ಆದರೆ ಕೂಲಿ ಸಿನಿಮಾ 7:05 ಪ್ರದರ್ಶನ, ಇನ್ನೇನೋ ಒಂದು 1/4 ಗಂಟೆ ಅಷ್ಟೇ ಇರೋದು. ನೋಡಿ, ಹಿಂಭಾಗದಲ್ಲಿ 6 ಸೀಟುಗಳು ಭರ್ತಿಯಾಗಿದೆ ರಿಕ್ಲೈನರ್ನಲ್ಲಿ. ಪ್ರೈಮಲ್ಲಿ ನೋಡಿ, ಇಲ್ಲಿ ಹಿಂಭಾಗದಲ್ಲಿ ಒಂದಿಷ್ಟು ಸೀಟುಗಳು ಇಲ್ಲಿ ಭರ್ತಿಯಾಗಿದೆ, ಮತ್ತೆ ಖಾಲಿ. ಇದು ಆಲ್ಮೋಸ್ಟ್ ಫುಲ್ ಅಲ್ಲ. 9:40 ಪ್ರದರ್ಶನ ನೋಡಿ, ಇದು ಕೂಡ ಅದೇ ರೀತಿ. 10 ಗಂಟೆ ಪ್ರದರ್ಶನ ನೋಡಿ, ಇದು ಕೂಡ ಖಾಲಿ ಇದೆ. ಇದೇ ಹೇಳುತ್ತೆ ಕೂಲಿ, ಸೂಪರ್ ಶೋ ಹಾಗೆ ವಾರ್ ಸಿನಿಮಾಗಳ ಕಾದಾಟದಲ್ಲಿ ಯಾವುದಕ್ಕೆ ಹೆಚ್ಚಿನ ಪ್ರತಿಕ್ರಿಯೆ ಅಂತ. ಕೂಲಿ ಸಿನಿಮಾ ನೋಡಿ ಆಲ್ಮೋಸ್ಟ್ ಫುಲ್ ಆಗೇ ಇಲ್ಲ. ಆದರೆ ಸೂಪರ್ ಶೋ ನೋಡಿ 2 ಕೇಸರಿ ಬಣ್ಣದಲ್ಲಿ ತೋರಿಸ್ತಾ ಇದೆ, ಅಂದ್ರೆ ಆಲ್ಮೋಸ್ಟ್ ಫುಲ್. ರಾತ್ರಿ 10 ಗಂಟೆ ಪ್ರದರ್ಶನ ಈಗಾಗಲೇ ಹೇಳಿದಂತೆ ಖಾಲಿ ಇದೆ, ಇದು ಆ ಸಂದರ್ಭದಲ್ಲಿ ಭರ್ತಿ ಆಗುತ್ತೆ. ಈ 10 ಗಂಟೆ ಪ್ರದರ್ಶನ ಕೂಡ ಅಷ್ಟೇ ನಾವು ಹೇಳ್ತಾ ಇರೋದು. ಇದು ಆ ಸಂದರ್ಭದಲ್ಲಿ ಅಂದ್ರೆ ಕೂಲಿ ಸಿನಿಮಾ ಆ ಸಂದರ್ಭದಲ್ಲಿ ಭರ್ತಿ ಆಗ್ಬೋದೇನು, ಆಲ್ಮೋಸ್ಟ್ ಫುಲ್ ಆಗ್ಬೋದೇನು. ಆದರೆ ಇಲ್ಲೇನಿದೆ 7:05 ಪ್ರದರ್ಶನ, ಇದು ಫುಲ್ ಆಗಬೇಕಿತ್ತು, ಯಾಕಾಗಿಲ್ಲ? ಇಲ್ಲಿ ಸೂಪರ್ ಶೋ ಅನ್ನು ನೋಡ್ಬೇಕಂದ್ರೆ ನೋಡಿ, ಬ್ಯಾಕ್ ಟು ಬ್ಯಾಕ್ 2 ಪ್ರದರ್ಶನ ಇದ್ರೂ ಕೂಡ ಇದು ಭರ್ತಿ ಆಗುತ್ತೆ. ಆದರೆ ಇಲ್ಲಿ ತುಂಬಾ ಗ್ಯಾಪ್ ಇದೆ, ಆದ್ರೂ ಕೂಡ ಭರ್ತಿ ಆಗಿಲ್ಲ. ಇನ್ನು ಇಲ್ಲಿ 2 ಬ್ಯಾಕ್ ಟು ಬ್ಯಾಕ್ ಇರೋದ್ರಿಂದ 20 ನಿಮಿಷಗಳ ಅಂತರದಲ್ಲಿ ಇರುವಂತಹ ಪ್ರದರ್ಶನ ಭರ್ತಿ ಆಗ್ಬೋದಾ? ಪ್ರಶ್ನಾರ್ಥಕ. ಈ 3 ಸಿನಿಮಾಗಳನ್ನು ನೋಡಿದ್ರೆ ಮೊದಲ ಹಂತದಲ್ಲಿ ನಿಲ್ಲೋದು ಸೂಪರ್ ಶೋ, ಅದಾದ ಬಳಿಕ ವಾರ್ ಸಿನಿಮಾಗೆ 3 ಪ್ರದರ್ಶನ ಇಲ್ಲ, 2 ಪ್ರದರ್ಶನ. ಅಂದ್ರೆ ಈ 1 ಪ್ರದರ್ಶನದ ಪ್ರೇಕ್ಷಕರಲ್ಲಿ ಇಲ್ಲಿ ಬರ್ತಾರೆ, ಶಿಫ್ಟ್ ಆಗ್ತಾರೆ. ಆದ್ರೂ ಕೂಡ ಪ್ರೇಕ್ಷಕರು ಈ ಸಿನಿಮಾಗೆ ಜೈ ಎಂದಿದ್ದಾರೆ. ವಾರ್ ಸಿನಿಮಾಗೆ ಸಿನಿಮಾ ಚೆನ್ನಾಗಿದೆ, ಫುಲ್ ಆಕ್ಷನ್ ಸಿನಿಮಾ. ಕೂಲಿ ಸಿನಿಮಾ ಹೇಗಿದೆ ಅಂತ ಗೊತ್ತಿಲ್ಲ. ಸೂಪರ್ ಶೋ ಸಿನಿಮಾ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ. ಅತಿ ಹೆಚ್ಚಿನ ಪ್ರೇಕ್ಷಕರು ಚಿತ್ರಮಂದಿರದ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದಾರೆ. ಮನೆಯಲ್ಲಿ ಕೂತಂತಹ ಪ್ರೇಕ್ಷಕರನ್ನ ಬಡಿದೆಬ್ಬಿಸಿ ಚಿತ್ರಮಂದಿರಕ್ಕೆ ಕರೆದಂತಹ ಸಿನಿಮಾ ಸೂಪರ್ ಶೋ ಸಿನಿಮಾ. ಈ 3 ಸಿನಿಮಾಗಳ ಪೈಕಿ ಮೊದಲ ಸ್ಥಾನದಲ್ಲಿರುವಂತದ್ದೇ ಸೂಪರ್ ಶೋ, ಅದಾದ ಬಳಿಕ ವಾರ್ ಸಿನಿಮಾ, 3ನೇ ಸ್ಥಾನದಲ್ಲಿರುವಂತದ್ದು ಕೂಲಿ. ಈ 3 ಸಿನಿಮಾಗಳ ಬಗ್ಗೆ ಇನ್ನೊಂದು ವಿಚಾರ ಹೇಳಲೇಬೇಕು. ವಾರ್ ಹಾಗೆ ಕೂಲಿ ಸಿನಿಮಾ ಇದೇ ಗುರುವಾರ ತೆರೆಕಂಡಂತ ಸಿನಿಮಾ 14ನೇ ತಾರೀಕು. ಆದರೆ ಸೂಪರ್ ಶೋ 4ನೇ ವಾರದ ಪ್ರದರ್ಶನ. ಆದ್ರೂ ಕೂಡ ಈ 2 ಸಿನಿಮಾಗಳಿಗೆ ಪೈಪೋಟಿ ಕೊಡುತ್ತಂತಾದ್ರೆ, ಅದರಲ್ಲೂ ಪೈಪೋಟಿ ಕೊಟ್ಟು ತಾನೇ ಮುಂದಿದೆ ಅಂತಾದ್ರೆ, ಈ ವಾರ ಒಂದು ವೇಳೆ ಸೂಪರ್ ಶೋ ಸಿನಿಮಾ ರಿಲೀಸ್ ಆಗ್ತಾ ಇದ್ರೆ ಈ 2 ಸಿನಿಮಾಗಳ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇರ್ಬೋದು? ಯಾಕಂತ ಹೇಳಿದ್ರೆ ಕಳೆದ ಬಾರಿ 14, 15, 20, 23 ಪ್ರದರ್ಶನವನ್ನ ಸೂಪರ್ ಶೋ ಸಿನಿಮಾಗೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ನೀಡಿತ್ತು. ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿತ್ತು. ಈ ವಾರ ಒಂದು ವೇಳೆ ಸೂಪರ್ ಶೋ ಸಿನಿಮಾ ರಿಲೀಸ್ ಆಗ್ತಾ ಇದ್ರೆ ಇವ್ಯಾವುದಕ್ಕೂ ಕೂಡ ಪ್ರದರ್ಶನ ಸಿಗ್ತಾನೆ ಇರಲಿಲ್ಲ. ಆ ಮಟ್ಟದಲ್ಲಿ ರೆಸ್ಪಾನ್ಸ್ ಸೂಪರ್ ಶೋ ಸಿನಿಮಾಗೆ ಪ್ರೇಕ್ಷಕರು ನೀಡ್ತಾ ಇದ್ದಾರೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ.